ಕೆಲವೊಂದಿಷ್ಟು ತಮ್ಮ ಬೇಡಂಥ ಕೆಲಸಗಳು ಆಗಿರ್ಬೋದು ಬಿ ಜೆ ಪಿಯಿಂದ, ಅದು ಎಲೆಕ್ಷನ್ ಕಮಿಷನಿಂದ. ಮತ್ತು ಇವತ್ತಂತ ಇಲೆಕ್ಷನ್ ಕಮಿಷನ್ ಅಂದರೆ ಏನಪ್ಪ, ಅದು ಆಳುವರ ಕೈಗೊಂಬೆ ಅನ್ನೋದು ಈಗ ನಾವು ನೋಡ್ತಾ ಇದ್ದೀವಿ ಕೆಲವು ಸಲ. ಅದಕ್ಕಾಗಿ ಇವೆರಡು ನಿರ್ಧಾರಗಳಿಂದ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇಲ್ಲೇ ಅಧಿಕಾರ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತೀವಿ ನಾವು, ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ಕಾಪಾಡಿಕೊಂಡು ಕೆಲಸ ಮಾಡೋದು. ಜೊತೆಗೆ ತಾನು ಮನಸ್ಸು ಮಾಡಿದ್ರೆ ಬೇಕಾದ ಮಾಡಬಲ್ಲ. ನಾ ಏನಿತ್ತು ಸಂವಿಧಾನ ವಿರೋಧ ಇತ್ತಂದ್ರೆ ನಾನು ಕೇಳೋದೇ ಇಲ್ಲ, ರದ್ದು ಮಾಡ್ತೀನಿ. ಸಂವಿಧಾನ ಬದ್ಧ ಇತ್ತಂದ್ರೆ ಅದನ್ನು ಚರ್ಚೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅನ್ನೋದು ಮಾತಲ್ಲಿ ಗವಾಯಿಯವರಾಗಿರ್ಬೋದು, ನಮ್ಮ ಚೀಫ್ ಜಸ್ಟಿಸ್ ಅವರು, ಅದ್ರ ಜೊತೆಗೆ ಅವರೊಂದಿಗೆ ವರ್ಕ್ ಮಾಡಿದಂಥ ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಶಿಹಾ ಇರ್ಬೋದು, ಇನ್ನು ಈ ಬಿಹಾರ್ ಎಲೆಕ್ಷನ್ ಸಲುವಾಗಿ ಮಾಡಿದಂಥ SIR ವಿಷಯದಲ್ಲಿ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶರು, ಅದಕ್ಕೆ ಮಲ್ಯ ಬಾಗ್ಚಿ ನ್ಯಾಯಾಧೀಶರು ಒಳ್ಳೆಯ ಒಂದು ಸಮತೋಲನದ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ನಿರ್ಧಾರ ತೆಗೆದುಕೊಂಡಿದ್ದ ಎಲ್ಲರೂ ಒಂದಿಷ್ಟು ಈಗ ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಇವೆರಡು ವಿಷಯಗಳ ಬಗ್ಗೆ ನಾವು ಇನ್ನಷ್ಟು ಅಭ್ಯಾಸ ಮಾಡುವಂಥದ್ದು ಭಾಳದ. ವಕ್ಫ್ ಕಾನೂನು ಬಗ್ಗೆ ಸುಮ್ಮನೆ ಅನಗತ್ಯ ಯಾರು ಹೇಳಿದ್ದು ಮಾತಿಗಿಂತಲೂ ಸ್ವತಃ ಅದನ್ನು ಅಭ್ಯಾಸ ಮಾಡಿ ನಾವು ಒಂದು ನಿರ್ಧಾರ ಬರಬೇಕಾಗಿದೆ. ಎಲ್ಲರೂ ತಮ್ಮ ಮೂಗಿನ ನೀರಕ್ಕೆ ವಿಚಾರ ಮಾಡೋದ್ರಿಂದ ಗೊಂದಲಗಳು ಉಂಟಾಗ್ತಾವೆ. ಆ ಮೂಗಿನ ನೀರು ಬೇಕಾಗಿಲ್ಲ. ಇದು ನೆನಪಿರಲಿ ಎಲ್ಲರಿಗೂ, ಇದು ಜಾತ್ಯತೀತ ದೇಶ, ಜಾತಿ ಧರ್ಮಗಳು ಹಿಡ್ಕೊಂಡು ಜಗಳಾಡುವಂಥದ್ದು ಅಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ, ಒಟ್ಟಿನಲ್ಲೇ ನಮ್ಮ ಕೋರ್ಟ್, ಸುಪ್ರೀಂ ಕೋರ್ಟ್ ಒಂದು ಬ್ಯಾಲೆನ್ಸನ್ನು ಕಾಯ್ಕೊಂಡು ಹೋಗುವಲ್ಲೇ ಮತ್ತು ಶಾಂತಿನ ಕಾಪಾಡುವಲ್ಲೇ ಭಾಳ ದೊಡ್ಡ ಈ ಎರಡೂ ವಿಷಯಗಳಲ್ಲೇ ಕೆಲಸ ಮಾಡಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿ ತರಾಮಿ ಸತ್ಯ ಕೈಗಳಲ್ಲಿ ವಂದನೆಗಳು.